ರಾಜಕೀಯ ದಳ್ಳೂರಿಗೆ ಕಾರ್ಯಕರ್ತ ಬಲಿಯಾಗಿದ್ದಾರೆ. ರಾಜಶೇಖರ್ ನಿವಾಸದಲ್ಲಿ ಕುಟುಂಬಸ್ಥರು ಆಕ್ರಂದಿಸ್ತಾ ಇದ್ದಾರೆ. ಬಳ್ಳಾರಿಯ ಹುಸೇನ್ ನಗರದಲ್ಲಿ ಇರುವಂತಹ ರಾಜಶೇಖರ್ ಅವರ ಮನೆ. ಮಿಮ್ಸ್ ಆಸ್ಪತ್ರೆಯಿಂದ ಮೃತದೇಹವನ್ನ ನಿವಾಸಕ್ಕೆ ಸ್ಥಳಾಂತರ ಕೂಡ ಮಾಡಲಾಗಿದೆ. ಬಳ್ಳಾರಿಯಲ್ಲಿ ನೋಡಿ, ರಾಜಕೀಯ ದಳ್ಳೂರಿಗೆ ನಿನ್ನೆ ರಾತ್ರಿ ಒಬ್ಬ ಕಾರ್ಯಕರ್ತ ಬಲಿಯಾಗಿದ್ದಾರೆ. ರಾಜಶೇಖರ್ ನಿವಾಸದಲ್ಲಿ ಕುಟುಂಬಸ್ಥರು ಆಕ್ರಂದಿಸ್ತಾ ಇದ್ದಾರೆ. ಮರಳಿ ವಾಪಸ್ ಕೊಡ್ಲಿಕ್ಕಾಗತ್ತಾ? ಎರಡು ಪಕ್ಷದ ನಾಯಕರಿಗೆ ಮಿಮ್ಸ್ ಆಸ್ಪತ್ರೆಯಿಂದ ಮೃತದೇಹ ನಿವಾಸಕ್ಕೆ ಸ್ಥಳಾಂತರವನ್ನ ಕೂಡ ಮಾಡಲಾಗಿದೆ. ಮೃತದೇಹದ ಮುಂದೆ ಕಣ್ಣೀರು ಹಾಕ್ತಾ ಇದ್ದಾರೆ ಕುಟುಂಬಸ್ಥರು. ಯಾವ ಪಕ್ಷ, ಯಾವ ರಾಜಕೀಯ ಎಂತಕ್ಕೆ ಬೇಕು? ನನ್ನ ಮಗನನ್ನ ಇವತ್ತು ಬಲಿ ಪಡ್ಕೊಳ್ತು ಇದು ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕೆ ಬೇಕಾಗಿತ್ತು ಇವೆಲ್ಲ ಅಂತ ಹೇಳಿ ಅನಿಸ್ತಾ ಇದೆ ಈಗ ಅವ್ರಿಗೆ. ಬಳ್ಳಾರಿಯ ಹುಸೇನ್ ನಗರದಲ್ಲಿ ರಾಜಶೇಖರ ಮನೆ ಇದೆ. ಸೊ ಮಿಮ್ಸ್ ಆಸ್ಪತ್ರೆಯಿಂದ ಈಗಾಗಲೇ ಮೃತದೇಹವನ್ನ ಕೂಡ ಅವರ ಕುಟುಂಬಸ್ಥರಿಗೆ ನೀಡಲಾಗಿದೆ. ಮೃತದೇಹದ ಮುಂದೆ ಕಣ್ಣೀರು ಹಾಕ್ತಾ ಇದ್ದಾರೆ. ನಿನ್ನೆ ಇಷ್ಟೊತ್ತಿಗೆ ಹೋದ್ರು, ಏನೋ ಕಾರ್ಯಕ್ರಮ ಇದೆ ಅಂತ ಹೇಳಿ ಹೋದ್ರು. ಹೀಗೆ ಅವರ ಕುಟುಂಬಸ್ಥರು ಬಂದವ್ರಿಗೆಲ್ಲ ಪಾಪ ಏನಾಯ್ತು ಅನ್ನುವಂತಹ ವಿಚಾರಗಳನ್ನ ಈಗಾಗಲೇ ತಿಳಿಸ್ತಾ ಇದ್ದಾರೆ. ಈಗ ಯಾರು ಕೊಡ್ತಾರೆ? ಈಗ ಎರಡೂ ಪಕ್ಷದ ನಾಯಕರಿದ್ದೀರಲ್ಲ, ಸೊ ಕೊಡ್ಲಿಕ್ಕಾಗತ್ತಾ? ಒಂದು ಬ್ಯಾನರ್ ವಿಚಾರ ಸಂಬಂಧವಾಗಿ ನೋಡಿ, ಅಲ್ಲಿ ಒಂದ್ ರೀತಿಯಾಗಿ ಆಕ್ರೋಶಕ್ಕೆ ಕಾರಣವಾಗತ್ತೆ. ಬ್ಯಾನರ್ ವಿಚಾರ ಇಲ್ಲಿ ಕಟ್ಟಬೇಡಿ, ಅಲ್ಲಿ ಕಟ್ಟಬೇಡಿ, ಹೀಗೆ ಮಾತು ಬೆಳೀತಾ ಹೋಗುತ್ತೆ, ಚಕಮಕಿ ಆಗುತ್ತೆ. ಆ ನಂತರ ಹೊಡೆದಾಟದ ಹಂತಕ್ಕೂ ಕೂಡ ಇದು ತಲುಪುತ್ತೆ. ಫೈರಿಂಗ್ ಮಾಡ್ಲಾಗತ್ತೆ. ಫೈರಿಂಗ್ ಮಾಡ್ತಾರೆ ಅಂತಂದ್ರೆ ಮೊದಲೇ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಂಡು ಬಂದಿದ್ರ. ಬಳ್ಳಾರಿಯಲ್ಲಿ ನಡೆದಂತಹ ಗನ್ ಫೈರಿಂಗ್ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ನಿಮ್ಮ ಪವರ್ ಟಿವಿ. ರೆಡ್ಡಿ ಮನೆಗೆ ಫೈರಿಂಗ್ ಮಾಡಿದಂತಹ ಸತೀಶ್ ರೆಡ್ಡಿ ಖಾಸಗಿ ಗನ್ ಮ್ಯಾನ್. ಭರತ್ ರೆಡ್ಡಿಯ ಸಂಬಂಧಿ ಹಾಗೂ ಆಪ್ತರಾಗಿರುವಂಥದ್ದು ಸತೀಶ್ ರೆಡ್ಡಿ. ಸತೀಶ್ ರೆಡ್ಡಿಯ ಖಾಸಗಿ ಗನ್ ಮ್ಯಾನ್ ಪಿಸ್ತೂಲ್ ಮೂಲಕವಾಗಿ ಶೂಟ್ ಮಾಡ್ತಾರೆ. ರೆಡ್ಡಿ ಮನೆ ಬಳಿಯಲ್ಲಿ ಶೂಟ್ ಮಾಡಿರುವಂತಹ ವಿಡಿಯೋ ಸೆರೆಯಾಗಿದೆ. ಬಳ್ಳಾರಿಯಲ್ಲಿ ನಡೆದಂತಹ ಗನ್ ಫೈರಿಂಗ್ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ. ರೆಡ್ಡಿ ಮನೆಗೆ ಫೈರಿಂಗ್ ಮಾಡಿದಂತಹ ಸತೀಶ್ ರೆಡ್ಡಿ ಖಾಸಗಿ ಗನ್ ಮ್ಯಾನ್ ಭರತ್ ರೆಡ್ಡಿಯ ಸಂಬಂಧಿ ಆಗಿದ್ದಾರೆ. ಆಪ್ತರಾಗಿರುವಂಥದ್ದು ಸತೀಶ್ ರೆಡ್ಡಿ. ಸತೀಶ್ ರೆಡ್ಡಿಯ ಖಾಸಗಿ ಗನ್ ಮ್ಯಾನ್ ಪಿಸ್ತೂಲ್ ಮೂಲಕವಾಗಿ ಶೂಟ್ ಮಾಡ್ತಾರೆ. ರೆಡ್ಡಿ ಮನೆಯ ಬಳಿಯಲ್ಲಿ ಶೂಟ್ ಮಾಡುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ನೋಡಿ. ಒಂದು ಕಡೆ ರೆಡ್ಡಿ ಮನೆ ಇದೆ, ಅಲ್ಲಿ ಆಪೋಸಿಟ್ ಬ್ಯಾನರ್ ಕಟ್ಟಬೇಕು ಅಂತ ಹೇಳಿ ಬರ್ತಾರೆ. ಆವಾಗ ಮಾತಿನ ಚಕಮಕಿ ಆಗತ್ತೆ.
ಈಗಾಗಲೇ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ, ಬಳ್ಳಾರಿಯಲ್ಲಿ ನಡೆದಂತಹ ಗನ್ ಫೈರಿಂಗ್ ನ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ತೋರಿಸ್ತಾ ಇದೀವಿ ನಿಮ್ಮ ಪವರ್ ಟಿವಿ. ರೆಡ್ಡಿ ಮನೆಗೆ ಫೈರಿಂಗ್ ಮಾಡಿದಂತಹ ಸತೀಶ್ ರೆಡ್ಡಿ ಖಾಸಗಿ ಗನ್ ಮ್ಯಾನ್ ಈತ ಸಿಂಗ್ದು ಏನ್ ಪೇಟ ಹಾಕೊಂಡಿದ್ದಾನೆ ಈತ ಸತೀಶ್ ರೆಡ್ಡಿಯ ಖಾಸಗಿ ಗನ್ ಮ್ಯಾನ್. ಜೊತೆಗೆ ಆತ ಗನ್ ಶೂಟ್ ಮಾಡ್ಲಿಕ್ಕೂ ಮುನ್ನ ನೀವು ಗಮನಿಸ್ತಾ ಇದ್ರಿ ಒಂದು ಬ್ಯಾಡ್ ಲ್ಯಾಂಗ್ವೇಜ್ ಅನ್ನ ಕೂಡ ಆತ ಯೂಸ್ ಮಾಡ್ತಾನೆ. ಬ್ಯಾಡ್ ಲ್ಯಾಂಗ್ವೇಜ್ ವರ್ಡ್ ಅನ್ನ ಕೂಡ ಯೂಸ್ ಮಾಡ್ತಾನೆ. ಆನಂತರವಾಗಿ ನೋಡಿ ಮುಂದ್ಗಡೆ ಪೊಲೀಸ್ ಇದ್ದಾರೆ. ಪೊಲೀಸರು ಚದುರಿಸುವಂತಹ ಕೆಲಸವನ್ನ ಒಂದು ಕಡೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅಲ್ಲಿ ರೆಡ್ಡಿ ಮನೆ ಏನಿದೆ ಆ ರೆಡ್ಡಿ ಮನೆಯನ್ನ ನೋಡ್ಕೊಂಡು ಬ್ಯಾಡ್ ಲ್ಯಾಂಗ್ವೇಜ್ ಅಲ್ಲಿ ಮಾತನಾಡ್ತಾ ಆನಂತರವಾಗಿ ಗನ್ ಅನ್ನ ಕೂಡ ಫೈರಿಂಗ್ ಮಾಡಿದ್ದಾರೆ. ಅದು ಏನೋ ಅವ್ರ ಮನೆ ಕಡೆನೆ ಆ ಗನ್ನ ತೋರಿಸ್ಕೊಂಡು ಫೈರಿಂಗ್ ಮಾಡ್ತಾ ಇರೋದು. ಅಂದ್ರೆ ಇಲ್ಲಿ ಉದ್ದೇಶ ಪೂರ್ವಕವಾಗಿ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ. ಉದ್ದೇಶ ಪೂರ್ವಕವಾಗಿಯೇ ಗಲಾಟೆಯನ್ನ ಎಬ್ಬಿಸಬೇಕು, ಗಲಾಟೆಯನ್ನ ಮಾಡಬೇಕು. ಈಗ ಒಂದು ಕಡೆ ಪೊಲೀಸರು ಇದ್ದಾರಲ್ಲ, ಚದುರಿಸುವಂತಹ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಈ ಕಡೆ ನೋಡಿ ಇಲ್ಲಿ ಸಿಂಗ್ ಪೇಟ ಏನ ಹಾಕೊಂಡಿದ್ದಾರೆ ಆ ವ್ಯಕ್ತಿ ಏನಿದ್ದಾರೆ, ಗನ್ ಮ್ಯಾನ್ ಏನಿದ್ದಾನೆ, ಪ್ರವೇಶ ಗನ್ ಮ್ಯಾನ್, ಆತ ರೆಡ್ಡಿ ಮನೆ ಕಡೆ ನೋಡಿಕೊಂಡು ಫೈರಿಂಗ್ ಮಾಡ್ತಾ ಇರುವಂತಹ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀವಿ. ಎಸ್, ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಎಸ್ ವೀರೇಶ್, ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರಿ, ಈಗ ಫೈರಿಂಗ್ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ರೆಡ್ಡಿ ಮನೆ ನೋಡ್ಕೊಂಡು ಬ್ಯಾಡ್ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಅವರು ಮಾತಾಡ್ತಾ ಇರುವಂತದ್ದು ಅಥವಾ ಬ್ಯಾಡ್ ವರ್ಡ್ ಅನ್ನ ಅವರು ಯೂಸ್ ಮಾಡ್ತಾರೆ, ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ. ಜೊತೆಗೆ ಒಂದ್ ಕಡೆ ಪೊಲೀಸರು ಕೂಡ ಚದುರಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಉದ್ದೇಶ ಪೂರ್ವಕವಾಗಿ ಇವರು ಗಲಾಟೆಯನ್ನ ಎಬ್ಬಿಸಬೇಕು ಅನ್ನುವಂತಹ ವಿಚಾರಗಳು ಕೂಡ ಈಗಾಗಲೇ ಗೊತ್ತಾಗ್ತದೆ. ಏನಿದೆ ಕಂಪ್ಲೀಟ್ ಮಾಹಿತಿ ಏನಿದೆ ಈಗ? ಎಸ್ ಕುಸುಮಾ, ಈ ಒಂದು ಗಣಿ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಅಹಿತಕರ ಘಟನೆಯನ್ನು ನಾವು ನೋಡ್ತಾ ಹೋದಾಗ ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಚಾರ ಏನೆಂದರೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಸಾವಾಗುತ್ತದೆ. ಈ ಸಾವಿಗೆ ಯಾರು ಹೊಣೆ ಎನ್ನುತ್ತಕ್ಕಂಥದ್ದು ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆ ಆಗುತ್ತದೆ. ಈ ಪ್ರಶ್ನೆಯನ್ನು ನಾವು ಗಮನಿಸ್ತಾ ಹೋದಾಗ ಇಲ್ಲಿ ಫೈರಿಂಗ್ ಮಾಡಿದಂಥ ವ್ಯಕ್ತಿ ಯಾರು, ಫೈರಿಂಗ್ ಮಾಡಲು ಆಗಿರತಕ್ಕಂಥ ಘಟನೆ ಏನೊಂದು ಪರಿಶೀಲಿಸಿದ ಹೋದಾಗ ಇಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ಕ್ಷಣ ಕಳೆದಂತೆಲ್ಲ ಒಂದೊಂದಾಗಿ ಎಳೆಯಾಗಿ ಬಿಚ್ಚಿಕೊಳ್ಳುತ್ತಾ ಇವೆ. ಅದರಲ್ಲಿ ಮುಖ್ಯವಾಗಿ ಈ ಒಂದು ಭರತ್ ರೆಡ್ಡಿಯ ಸೋದರ ಸಂಬಂಧಿ ಮತ್ತು ಈ ಒಂದು ಕಾಂಗ್ರೆಸ್ ಮುಖಂಡನಾಗಿರತಕ್ಕಂತಹ ಸತೀಶ್ ರೆಡ್ಡಿ ಅವರು ಈ ಒಂದು ತಮ್ಮ ಖಾಸಗಿ ಗನ್ಮ್ಯಾನ್ಗಳ ಜೊತೆ ಈ ಒಂದು ಜನಾರ್ದನ್ ರೆಡ್ಡಿ ಮನೆಯ ಮುಂಭಾಗಕ್ಕೆ ಬಂದಿದ್ದರು. ಈ ಒಂದು ಬಂದಂತ ಸಮಯದಲ್ಲಿ ಈ ಒಂದು ಮಾತಿನ ಚಕಮಕಿ ಪ್ರಾರಂಭವಾದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಿಡಿಗೇಡಿಗಳು ಸತೀಶ್ ರೆಡ್ಡಿ ಅವರ ಮೈ ಮೇಲೆ ಎರಗಲು ಹೊಂಟಂತಹ ಸಂದರ್ಭದಲ್ಲಿ ಅವರ ಗನ್ಮ್ಯಾನ್ಗಳು ಫೈರ್ ಮಾಡಿರ್ತಕ್ಕಂತಹ ಘಟನೆ ಬಂದಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಈ ಒಂದು ಬುಲೆಟ್ ಅನ್ನು ಸಹ ಹಿಡಿದಂತಹ ಜನಾರ್ದನ್ ರೆಡ್ಡಿ ಅವರು ಇವರು ಉದ್ದೇಶಪೂರ್ವಕವಾಗಿ ನನ್ನನ್ನೇ ಕೊಲೆ ಮಾಡಲು ಬಂದಿದ್ದಾರೆ, ಇದು ಆಕ್ಚುಲಿ ಕೊಲೆ ಮಾಡುವಕ್ಕೋಸ್ಕರನೇ ಈ ಬುಲೆಟ್ ಅನ್ನು ಉಪಯೋಗಿಸಿದ್ದಾರೆ ಖಾಸಗಿ ಗನ್ಮ್ಯಾನ್ಗಳನ್ನು ಎನ್ನತಕ್ಕಂತಹ ಮಾತನ್ನು ಅವರು ಹೇಳುವಂತಹ ಕಾರ್ಯ ನಡೀತು. ಈ ಎಲ್ಲದರ ನಡುವೆ ಜನಾರ್ದನ್ ರೆಡ್ಡಿ, ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಮತ್ತು ನಾರಾ ಪ್ರತಾಪ್ ರೆಡ್ಡಿ ಇವರೆಲ್ಲರ ನಡುವೆ ಎಲ್ಲೋ ಒಬ್ಬ ಅಮಾಯಕ, ಮನೆಗೆ ಆಧಾರವಾಗಿದ್ದಂತಹ ಅಮಾಯಕ ಕಾಂಗ್ರೆಸ್ ಕಾರ್ಯಕರ್ತ ಗುಂಡಿಗೆ ಬಲಿಯಾಗಿ ಸತ್ತಿರುವುದನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಎಲ್ಲಾ ಪಕ್ಷದ ಕಾರ್ಯಕರ್ತರು ಸಹ ಈ ರೀತಿಯ ಘಟನೆ ಬಗ್ಗೆ ಸಾಕಷ್ಟು ಆಲೋಚನೆ ಮಾಡಬೇಕಾಗುತ್ತದೆ ಮುಂದಿನ ದಿನಗಳಲ್ಲಿ. ಈಗಾಗಲೇ ಈ ಒಂದು ಕಾನೂನು ಮತ್ತು ಸುವ್ಯವಸ್ಥೆಯ ಈ ಒಂದು ಎಡಿಜಿಪಿ ಆಗಿರತಕ್ಕಂತಹ ಈ ಒಂದು ಹಿತೇಂದ್ರ ಅವರು ಈಗಾಗಲೇ ಸುದ್ದಿಗೋಷ್ಠಿ ಮಾಡೋದರ ಮೂಲಕ ಈ ಒಂದು ಬುಲೆಟ್ ವಿಚಾರದಲ್ಲಿ ಇದ್ರ ಆಕ್ಚುಲಿ ಜನಾರ್ದನ್ ರೆಡ್ಡಿ ಕಡೆಯವರಿಂದ ಆಗಿಲ್ಲ. ಇದಕ್ಕೆ ರೀಸನ್ ಏನಂದ್ರೆ ಜನಾರ್ದನ್ ರೆಡ್ಡಿ ಬಳಿ ಕೇವಲ 4 ಜನ ಗನ್ಮ್ಯಾನ್ಗಳಿದ್ದಾರೆ, ಅದೇ ರೀತಿ ಶ್ರೀರಾಮುಲು ಬಳಿ 2 ಗನ್ಮ್ಯಾನ್ಗಳಿದ್ದಾರೆ, ಸೋಮಶೇಖರ್ ರೆಡ್ಡಿ ಬಳಿ ಒಬ್ಬ ಗನ್ಮ್ಯಾನ್ ಇದ್ದಾರೆ. ಇವರು ಟೋಟಲ್ 7 ಜನ ಇದ್ದಾರೆ. 7 ಜನನು ಸರ್ಕಾರದಿಂದ ನೇಮಿತಗೊಂಡಂತಹ ಒಂದು ಗನ್ಮ್ಯಾನ್ಗಳಾಗಿದ್ದಾರೆ. ಆದರೆ ಈ ಒಂದು ಖಾಸಗಿ ಒಂದು ಗನ್ ನಿಂದ ಬಂದಿರತಕ್ಕಂಥ ಬುಲೆಟ್ ಆಗಿರೋದ್ರಿಂದ ಖಾಸಗಿ ಗನ್ ಬಳಸತಕ್ಕಂಥವರು ಈ ಒಂದು ಸತೀಶ್ ರೆಡ್ಡಿ ಹಿಂಬಾಲಕರಾಗಿರತಕ್ಕಂಥ ಗನ್ಮ್ಯಾನ್ಗಳಾಗಿದ್ದಾರೆ. ಆದ್ದರಿಂದ ಈ ಒಂದು ರಾಜಶೇಖರ್ ಅವರ ಕೃತ್ಯಕ್ಕೆ ಅವರೇ ಕಾರಣ, ಅವರೇ ತಲೆದಂಡ ಹಾಕಬೇಕು, ಅವರೇ ನೇರ ಹೊಣೆ ಎನ್ನತಕ್ಕಂಥ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಇದನ್ನೆಲ್ಲ ಏನು FSI ವರದಿ ಮೂಲಕ ಏನಾಗುತ್ತೆ ಅನ್ನೋದನ್ನು ಮುಂದಿನ ದಿನಮಾನಗಳಲ್ಲಿ ಕಾದು ನೋಡಬೇಕಾಗುತ್ತದೆ. ಕುಸುಮಾ, ಈಗಾಗಲೇ ಅಲ್ಲಿ ಗುಂಡುಗಳು ಎಷ್ಟು ಸಿಕ್ಕಿದೆ? ಈಗ ಫೈರಿಂಗ್ ಮಾಡಿದಾರಲ್ಲ, ಅದರದ್ದು ಗುಂಡುಗಳು ಕೂಡ ಅಲ್ಲಿ ಸಿಕ್ಕಿರುವಂತಹ ಸಾಧ್ಯತೆಗಳು ಇರುತ್ತೆ. ಜೊತೆಗೆ ಜನಾರ್ದನ ರೆಡ್ಡಿ ಅವರು ಆ ಸಂದರ್ಭದಲ್ಲಿ ಒಳಗಡೆ ಇದ್ರ, ಅವ್ರಿಗೆ ವಿಚಾರ ಹೇಗೆ ಗೊತ್ತಾಯ್ತು? ಸೊ ಏನಿದೆ ಮಾಹಿತಿ ಅದ್ರ? ಅವರು ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯ ಶಾಸಕರಾಗಿರುವುದರಿಂದ
ಬಸವೇಶ್ವರ ಜಾತ್ರೆಗೆ ಹೋಗಿರ್ತಾರೆ. ಸಂಜೆ 5 ಗಂಟೆ ಸುಮಾರಿಗೆ ಬರ್ತಾರೆ. ಅವರು ಬರುವಂತ ಸಮಯದಲ್ಲಿ ಕಂಪ್ಲಿ ಸಮೀಪದಲ್ಲಿ ಇರಬೇಕಾದ್ರೆ ಅವರಿಗೆ ಅವರ ಮನೆಯ ಆಳುಗಳು, ಏನು ಕೆಲಸ ಮಾಡ್ತಕ್ಕಂಥ ಆಳುಗಳು ಫೋನ್ ಮಾಡ್ತಾರೆ. ಈ ರೀತಿ ನಮ್ಮ ಕಾಂಪೌಂಡಿನ ಗೋಡೆಯ ಮೀರಿ ಅವರು ಬ್ಯಾನರ್ ಕಟ್ಟತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ, ಇದರಿಂದಾಗಿ ಈ ಕುರಿತು ಏನ್ ಹೇಳ್ತೀರಿ ಅಂತ ಕೇಳಿದಾಗ ಅವರು ನೇರವಾಗಿ ದಯವಿಟ್ಟು ಅಲ್ಲಿ ಕಟ್ಟಬೇಡಿ ಅಂತ ಹೇಳಿ, ಇದು ಸರ್ಕಾರದ ಕಾರ್ಯಕ್ರಮ ಅಂತಂದೇಳಿ ಈಗಾಗಲೇ ಅವರು ಹೇಳಿದ್ದಾರೆ. ನಮ್ಮ ಕಾಂಪೌಂಡ್ ಅನ್ನು ಬಿಟ್ಟು ನಾನು ಒಳಗಡೆ ಎಂಟ್ರಿ ಆಗುವಂತ ಪ್ಲೇಸ್ ಅನ್ನು ಬಿಟ್ಟು ಕಟ್ಟಿಕೊಳ್ಳತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ಳಿ ಅನ್ನತಕ್ಕಂಥ ಮಾತನ್ನು ಈ ಒಂದು ಅವರ ಹಿಂಬಾಲಕರ ಮೂಲಕ ಹೇಳಿ ಕಳಿಸ್ತಾರೆ. ಆದ್ರೆ ಇದರಿಂದ ಬ್ಯಾನರ್ ಕಟ್ಟುವಂತವರು ಒಂದು ಹೆಜ್ಜೆ ಹಿಂದಕ್ಕೆ ಹೋಗ್ತಾರೆ. ಇದನ್ನು ಗಮನಿಸಿದಂತಹ ಸತೀಶ್ ರೆಡ್ಡಿ ಅವರು, ನಾವು ಯಾವುದೇ ರೀತಿಯಾದಂತಹ ಸರ್ಕಾರಿ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾರೊಬ್ರು ಅಡ್ಡಿಪಡಿಸಬಾರ್ದು, ಇದು ವಾಲ್ಮೀಕಿ ಮಹರ್ಷಿಯ ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮ, ಇದಕ್ಕೆ ಜನಾರ್ದನ್ ರೆಡ್ಡಿ ಅವರು ಯಾಕೆ ಅಡ್ಡಿಪಡಿಸ್ತಿದ್ದಾರೆ ಎನ್ನುವಂತ ಮಾತನ್ನು ಆಡುವುದರ ಮೂಲಕ ಸ್ಥಳಕ್ಕೆ ಸುಮಾರು 50 ಜನಗಳ ಹಿಂಬಾಲಕರ ಜೊತೆಗೂಡಿ ಬರ್ತಾರೆ. ಬಂದಂತ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಮಾತಿಗೆ ಮಾತು ಬೆಳೆದು ಇಬ್ಬರ ನಡುವೆ ವೈಮನಸ್ಸು, ಸಾವಿರಾರು ಜನಗಳ ನಡುವೆ ವಿಷಬೀಜ ಬಿತ್ತಿದಂತಹ ಘಟನೆ ಆಗುವುದರ ಮೂಲಕ ಇಲ್ಲಿ ಏನಾಗ್ತದೆ, ಸಣ್ಣ ಕೇವಲ ಒಂದು ಬ್ಯಾನರ್ಗಳಿಂದ ಏನು ಪ್ರಾರಂಭವಾದಂತಹ ಘಟನೆಯು ಒಂದು ಜೀವ ತೆಗೆಯುವ ಹಂತಕ್ಕೆ ಹೋಗ್ತದೆ. ಇದನ್ನು ಗಮನಿಸ್ತಾ ಹೋದಾಗ ಇಲ್ಲಿ ಏನಾಗುತ್ತದೆ ಅಂದ್ರೆ, ಚಿತ್ರದುರ್ಗ SP ಆಗಿರ್ತಕ್ಕಂತಹ ಈ ಒಂದು ರಂಜಿತ್ ಭಂಡಾರು ಅವರು ಈಗ ದೊರೆತಿರತಕ್ಕಂತಹ ಒಂದು ಖಾಸಗಿ ಗನ್ನಿನ ಒಂದು ಬುಲೆಟ್ ಅನ್ನು ನೋಡಿದಾಗ ಇದು ಖಾಸಗಿ ಅವರದು ಎನ್ನುತ್ತಕ್ಕಂಥದ್ದನ್ನು ಅವರು ಈಗಾಗಲೇ ಡಿಕ್ಲರೇಷನ್ ಕೊಟ್ಟಿದ್ದಾರೆ. ಕುಸುಮಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.